ಗಂಗಾವತಿ ತಾಲೂಕಿನ ಐತಿಹಾಸಿಕ ಆನೆಗುಂದಿಯಲ್ಲಿರುವ ಹುಚ್ಚಪ್ಪಯ್ಯ ಮಠದಲ್ಲಿ ಆನೆಗುಂದಿ ರಾಜವಂಶಸ್ಥರಾದ ರಾಜ ಶ್ರೀ ಕೃಷ್ಣದೇವರಾಯ ಮತ್ತು ಶ್ರೀಮತಿ ರತ್ನ ಶ್ರೀರಾಯ ಅವರ ನೇತೃತ್ವದಲ್ಲಿ ಪುರಂದರ ದಾಸರ ಆರಾಧನೆಯನ್ನು 2 ದಿನಗಳ ಕಾಲ ಆಯೋಜಿಸಲಾಗಿದ್ದು, ಪುರಂದರ ದಾಸರ ಆರಾಧನೆಯಲ್ಲಿ ಭಕ್ತಿ ಸಂಗೀತ ಮತ್ತು ಪರಂಪರೆಯ ಸೌಂದರ್ಯದಲ್ಲಿ ಕರ್ನಾಟಕ ಸಂಕೇತನ ಪಿತಾಮಹರಾದ ಪುರಂದರ ದಾಸರ ಕೀರ್ತನೆಗಳನ್ನು ಖ್ಯಾತ ಕಲಾವಿದರು ಪ್ರಸ್ತುತಪಡಿಸಿದರು. Respected elders, distinguished guests, revered scholars, artistes, devotees, and my dear friends. With immense joy and reverence, I extend a warm welcome to all of you to this sacred celebration of Purandara Dasa Aradhana, as we honor the timeless legacy of Purandara Dasa, the Carnatic Sangeeta Pitamaha. Purandara Dasa's compositions are not merely musical creations. They are spiritual teachings that guide humanity towards devotion, humility, and righteous living. His philosophy of bhakti through music continues to illuminate our cultural and spiritual life. This divine tradition found royal patronage and flourished under the glorious Vijayanagara Empire, particularly during the reign of the great Krishnadevaraya, whose court was a beacon of art, culture, and devotion. The sacred lands of Hampi and Anegundi continue to resonate with that glorious legacy. Sri Krishnadevaraya presently carries forward these sacred traditions with unwavering dedication and devotion. As the present custodian of this heritage, through the Anegundi Samastana, he continues to uphold and nurture the spiritual and cultural values bestowed upon us by our ancestors. Through gatherings such as this Purandara Dasa Aradhana, we reaffirm our commitment to preserving and propagating our rich cultural heritage, ensuring that the teachings of Purandara Dasa continue to inspire generations to come. May this auspicious occasion fill our hearts with devotion, our minds with wisdom, and our lives with harmony. I once again extend a heartfelt welcome to all of you and invite you to immerse yourself in this divine celebration. Dhanyavadagalu, Jai Purandara Vithala. ಇಂದು ಈ ಪುರಂದರ ದಾಸರ ಉತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿರುವುದು ಅತ್ಯಂತ ಸಂತೋಷದ ವಿಷಯ. ಕರ್ನಾಟಕ ಸಂಗೀತದ ಪಿತಾಮಹರು ಎಂದು ಗೌರವಿಸಲ್ಪಟ್ಟಿದ್ದ ಶ್ರೀ ಪುರಂದರದಾಸರು ಸಂಗೀತ, ಸಾಹಿತ್ಯ ಶೈಲಿಗೆ ಮತ್ತು ಭಕ್ತಿ ಮಾರ್ಗಕ್ಕೆ ಅದ್ಭುತ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಂದಲೇ ಇಂದಿನ ಕರ್ನಾಟಕ ಸಂಗೀತದ ದೃಢಪಾಯ ಅಡಿಪಾಯ ನಿರ್ಮಾಣವಾಯಿತು. ಅವರ ಆರಾಧನೆ ಮತ್ತು ಸ್ಮರಣೆ ಹಂಪಿಯಲ್ಲಿ ನಡೆಯುವುದು ಅತ್ಯಂತ ಯೋಗ್ಯ, ಏಕೆಂದರೆ ಈ ಭೂಮಿಯು ಒಮ್ಮೆ ಕಲಾ, ಸಂಗೀತ, ಸಾಹಿತ್ಯ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಗಳ ಬಗ್ಗೆ ನಾವು ಹೆಮ್ಮೆ ಪಡೆಯಬೇಕು. ಇವುಗಳನ್ನು ಕೇವಲ ಇತಿಹಾಸದ ನೆನಪುಗಳಾಗಿ ಬಿಟ್ಟು ಬಿಡದೆ ಭವಿಷ್ಯದ ಪೀಳಿಗೆಗೆ ಜೀವಂತವಾಗಿ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ. ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಮುಂದೆ ಇಟ್ಟುತ್ತಾ ಭವಿಷ್ಯದಲ್ಲಿ ಈ ಪುರಂದರ ದಾಸರ ಉತ್ಸವವು ವಿಶ್ವಮಟ್ಟದ ಉತ್ತಮವಾಗಿ ಬೆಳೆಯಲು ಸಂಪೂರ್ಣ ಸಾಧ್ಯತೆ ಇದೆ. ದೇಶದ ಕೋಣೆಯಿಂದ ಮತ್ತು ವಿದೇಶ ಹಲವು ಕಡೆಗಳಿಂದ ಸಂಗೀತ ತಜ್ಞರು ಹಾಗೂ ಭಕ್ತರು ಬಂದು ಪುರಂದರದಾಸರಿಗಿರುವ ಗೌರವ ಮತ್ತು ಭಕ್ತಿಯನ್ನು ಸಲ್ಲಿಸುವ ದಿನ ಇನ್ನು ದೂರಿಲ್ಲ. ಈ ಕನಸು
ಈ ಸಮೂಹ ಶಕ್ತಿಯಿಂದ ಮಾತ್ರ ಸಾಧ್ಯ. ಒಟ್ಟಾಗಿ ಶ್ರಮಿಸಿದರೆ ಹಂಪಿಯ ಗತವೈಭವವನ್ನು ಪುನರ್ಜೀವಿಸುವಗೊಳಿಸಲು ಈ ಭೂಮಿಯನ್ನು ಮತ್ತೆ ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಮಾಡಬಹುದು. ಮತ್ತೊಮ್ಮೆ ಹಂಪಿಯು ವಿಶ್ವದ ಆಧ್ಯಾತ್ಮಿಕ ರಾಜಧಾನಿ ಆಗುವ ಸಮರ್ಥವನ್ನು ಹೊಂದಿದೆ. ಪುರಂದರದಾಸರ ಕೃಪೆ ಮತ್ತು ಸಂಗೀತ ಸದಾ ನಮ್ಮನ್ನು ಧನ್ಯವಾದಗಳು. ಜೈ ವಿರೂಪಾಕ್ಷ. ಜಗನ್ನಾಥ ನಿಂಗಾವರೋ ಎಂದಗಿಂದ ಆ ನಿನ್ನ ಜಗನ್ನಾಥ ನಿಂಗಾವರೋ ಎಂದಗಿಂದ ಜಗನ್ನಾಥ ನಿಂಗಾವರೋ ಆಗಲಿಪ್ಪ 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 ಆಗಲಿಪ್ಪನೋ ಸರ್ವತ್ರದಲ್ಲಿಪ್ಪ 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 ಸರ್ವತ್ರದಲ್ಲಿ ಸರ್ವತ್ರ ಸರ್ವತ್ರ ಸರ್ವತ್ರದಲ್ಲಿಪ್ಪನೋ ತಂದೆ ಸರ್ವತ್ರದಲ್ಲಿಪ್ಪರಿಯಿಂದಲೇ ಈ ಸಭಾಸ್ತಂಭದಲ್ಲಿ ಆ ಮಹಾಸ್ತಂಭದಲ್ಲಿ ಈ ಸಭಾಸ್ತಂಭದಲ್ಲಿ ಆ ಸಭಾಸ್ತಂಭದಲ್ಲಿ ತೋರದೆ ಹೋದಯ ಇನ್ನು ಕುಮಾರಾಗ್ರದಂತು ಮುದ ಕೈ ಹತ್ತಿ ಉತ್ಪನ್ನ ಬಾಧಿತ್ರ ಹಿಂಸಿತ್ತು ಕೊಲ್ಲುವೆನೆಂದು ಆಗ್ರಹ ಉಗ್ರಗ್ರಹಸ್ತನಾಗೇನು ವೈದ್ಯದೇ ಕೂಡಿ ಹೋರಾಡಿ ಬಾವು ಹಿರಣ್ಯಾಕ್ಯ 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 ಹಿರಣ್ಯಾಕ್ಯಗ ವೇಳೆ ಕಾಲಾಡದಾಗೆ ಹಿರಣ್ಯಾಕ್ಯಗ ವೇಳೆ ಕಾಲಾಡದಾಗೆ ಆ ಮಹಾಸ್ತಂಭದಲ್ಲಿ ಆ ಮಹಾದ್ವಾರ ಇರುತ್ತದೆ. ಆ ಸ್ತಂಭ ಪಠಾಳಾಳದು ಸೀರಿ ಹಾಗೆ ಕಾಳಿಚ್ಚುಗಳು ಚಂಗಲಿಂಗಂದು ಸಂಘಕ್ಕೆ ಕೊಂದಾಮರಿಸಿದೆ. ಚಿಮಾಚಿಕ್ ಚಿಮಂಗಾರಗಳಲ್ಲಿ ಚಿಮಾಚಿಕ್ ಚಿಮಂಗಾರಗಳಲ್ಲಿ ಇದೇನೋ ಭೂತ ಉದ್ಭೂತವಾಗೊಪ್ಪಿದೆಂದು ಇದೇನೋ ಭೂತ ಉದ್ಭೂತವಾಗೊಪ್ಪಿದೆಂದು ಆಗ ಭೂಲೋಕವೆಲ್ಲ ಸಮುಲ್ಲೋಕವನ್ನ ತಾಯಿಗೆ ಸಿಂಹಾದ್ರಿಯಾಗಲೇ ಮರ್ತ್ಯವೂ ಎಲ್ಲವೇ ಅಹೋಬಲ ನಾರಸಿಂಹ ಅಹೋಬಲಮಿಯೇ ನಾರಸಿಂಹದೇವ ಲಕ್ಷ್ಮೀ ನರಸಿಂಹದೇವ ಶ್ರೀರಮಾಕಾಮಿಯೇ ನಮಸ್ತೆ 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 ನಮಃ ಪುರಂಗ ವಿಠಲ ಪುರರ ವಿಠಲ ಪಾಂಡುರಂಗ ವಿಠಲ ಪುರರ ವಿಠಲ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ ಸಖಿ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ ಸಖಿ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ ಸಖಿ ಕೃಷ್ಣರಾಯನ ತೋರಿಸೆ ಮಾತನಾಡಿಸೆ
ಸಖಿ 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 ಮಾರನಯ್ಯಗೆ ನಾ ಮಾಡಿದ ತಪ್ಪು ಏನೇ ಸಖಿ ಸಖಿ ವಾರಿಜಾಕ್ಷಿ ನೀವೊಂದು ಮಾತಾಡಿ ಬಾರೆ ಎಲ್ಲ ನೀರಜಾಕ್ಷರ ನಿಮಿಷರಿ ಕರೆತಾರೆ ತಂಗಿ ತಂಗಿ ಕೃಷ್ಣರಾಯರ ತೋರಿಸೆ ಮಾತನಾಡಿಸೆ ಸಖಿ ಕೃಷ್ಣರಾಯರ ತೋರಿಸೆ ಮಾತನಾಡಿಸೆ ಕಸ್ತೂರಿ ಕಾಯಂದನೆ ಸಖಿ ಕಸ್ತೂರಿ ಕಾಯಂದನೆ ಸಖಿ ಕೂಸೆಂದನೆ 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 ಘಳಿಗೆ ತಾಳೋ ಎಂದನೆ ಸಖಿ
ನಮಸ್ಕಾರ. ಇವತ್ತು ನಾವಿಲ್ಲಿ ಹುಚ್ಚಪ್ಪಯ್ಯ ಮಂಟಪದಲ್ಲಿದ್ದೀವಿ. ಪುರಂದರದಾಸರದ ಆರಾಧನೆ ಇಲ್ಲಿ ನಡೀತಾ ಇದೆ. ಇವತ್ತು ಮತ್ತೆ ನಾಳೆ ಬೆಳಿಗ್ಗೆ ಗೋಷ್ಠಿ ಗಾಯನ ಇರುತ್ತೆ. 9 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಇರುತ್ತೆ. ಸೊ ಯಾರ್ಯಾರು ಈ ಚಾನೆಲ್ ಮೂಲಕ ಇದ್ರ ಬಗ್ಗೆ ತಿಳ್ಕೊಂತ ಇದ್ದೀರಿ, ಖಂಡಿತ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಈ ಭಾಗದಲ್ಲಿ ಇಲ್ಲೇ ಪುರಂದರದಾಸರು ಇದ್ದು ಅವರ ಕೀರ್ತನ ಎಲ್ಲ ಇಲ್ಲೇ ಅವರು ರಚಿಸಿದ್ದು. ಅದಕ್ಕೆ ನಮ್ದೊಂದು ಚಿಕ್ಕ ಶ್ರದ್ಧಾಂಜಲಿ. ಈ ತರ ನಾವೆಲ್ಲರೂ ಸೇರಿ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ನಾವು ಕಾಳಜಿ ತಗೊಂಡು ಇದನ್ನ ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಇದ್ರ ಬಗ್ಗೆ ನನ್ನ ಮನಸ್ಸಿನಲ್ಲಿತ್ತು ಮಾಡ್ಬೇಕಂತ. ನನ್ನ ಪಕ್ಕದಲ್ಲಿರೋರು ಪ್ರಶಾಂತ್ ಅಯ್ಯಂಗಾರ್ ಅಂತ, ಇವರು ಇದನ್ನೆಲ್ಲ ಆಯೋಜಿಸಿದ್ದು ಇವರೇ. ಸೊ ಇವರು ಈಗ 2 ಮಾತು ಇದ್ರ ಬಗ್ಗೆ ಹೇಳ್ತಾರೆ. ಆನೆಗುಂದಿ ಸಂಸ್ಥಾನದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕೃಷ್ಣದೇವರಾಯರವರ ಸಂಸ್ಕಾರ ಮನೋಬಲ, ಸಚ್ಚಿಂತನೆ, ಸದ್ಮನೋಭಾವದಿಂದ ಆ ಲಕ್ಷ್ಮೀನರಸಿಂಹನ ಅನುಗ್ರಹದಿಂದ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ನಾನು ವಿದ್ವಾನ್ ಪ್ರಶಾಂತ್ ಅಯ್ಯಂಗಾರ್, ಕಂಚಿ ಕಾಮಕೋಟಿ ಆಸ್ಥಾನ ವಿದ್ವಾನ್ ಆಗಿದ್ದು, ಈ ಪರಮಾತ್ಮನ ಪ್ರೇರಣೆ ಮೇರೆಗೆ ನಮ್ಮರ ಒಂದು ಈ ಕಾರ್ಯಕ್ರಮದ ಅನುಷ್ಠಾನ ಹಾಗೂ ಅದರ ಚಾಲನೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮೇರು ಕಲಾವಿದರುಗಳಾದಂಥ ವಿದ್ವಾನ್ RS ನಂದಕುಮಾರ್ ಆಗಲಿ, ಶ್ರೀಮತಿ ವಿದ್ಯಾ ಅವರಾಗ್ಲಿ, ಅವರು ಆಕ್ಚುಲಿ ಸಿಂಗಪೂರಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅದು ವಿಶೇಷವಾದದ್ದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ನಾವು ಅದರೊಳಗಿರ್ಬೇಕು ಅಂತ ಹೇಳಿ ಎಲ್ಲ ಕಲಾವಿದರು, ಡಾಕ್ಟರ್ ಮೀರಾ ರಾಜಾರಾಮ್ ಅಂತ ಅವರು ತುಂಬಾ ದೊಡ್ಡ ಕಲಾವಿದರು, ಅವರು ಕೂಡ ಬಂದಿದ್ದಾರೆ. ಮತ್ತೆ ಈ ಪುರಂದರ ಪಂಚರತ್ನ ಕೀರ್ತನೆ ಗೋಷ್ಠಿ ಇವಾಗ ನಡೀತಾ ಇದೆ. ಅದು ವಿಶೇಷವಾಗಿ ನಮ್ಮ ರಂಜನಿ ವೆಂಕಟೇಶ್ ಅಂತ ಅವರು ಮೃದಂಗ ನುಡಿಸ್ತಾರೆ. ಅವರ ಅಜ್ಜಿಯವರಿಗೆ ಪ್ರೇರೇಪಣೆ ಆಗಿ ಮಾಡಿದಂತ ಕೃತಿಗಳು. ಈ ತರ ಎಲ್ಲ ಕಲಾವಿದರು ತುಂಬಾ ವಿಜೃಂಭಣೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ, ಮತ್ತೆ ಶೈಲಜಾ ಅವರು ಬಂದಿದ್ದಾರೆ. ಈ ತರ ನಾನಾ ಹೆಂಗೆ ಹೇಳೋದು, ಈ ಕಾರ್ಯಕ್ರಮ ಹೇಗ್ ನಡೆದಿದೆ ಅನ್ನೋದಕ್ಕೆ ನಾನ್ ಕಾರಣನೋ ಅವ್ರ ಕಾರಣನೋ ಏನು ಗೊತ್ತಿಲ್ಲ. ಭಗವಂತ ನಡೆಸ್ತಾ ಇದ್ದಾನೆ. ಪುರಂದರದಾಸರ ಒಂದು ಉದ್ದೇಶ ಇದೆ, ಇಲ್ಲಿ ನಡಿಬೇಕು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ಎಲ್ಲ ದೇಶ ವಿದೇಶಗಳಿಂದ ತಿರುವಯ್ಯಾರಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಹೇಗಿದೆ ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿ ವರ್ಷ ನಡೆಸಬೇಕಂತ ಒಂದು ಸಂಕಲ್ಪ ನಮ್ಮದಾಗಿದೆ. ಅದಕ್ಕೆ ಭಗವಂತನು ಪ್ರೇರೇಪಣೆ, ಭಗವಂತನ ಅನುಗ್ರಹ ನಮಗೆ ಸದಾ ಇರಲಿ. ನಮ್ಮ ಕೃಷ್ಣದೇವರಾಯರವರ ಒಳ್ಳೆ ಮನಸ್ಸು, ಒಳ್ಳೆ ಚಿಂತನೆ ನಮ್ಮ ಕೂಡಿ ಈ ಕರ್ನಾಟಕ ಸಂಗೀತ ಪರಂಪರೆಯನ್ನು ಮುಂದುವರಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ನಮಸ್ಕಾರ.